ನಿಮ್ದು ವೋಟಿನ್ ಲಿಸ್ಟ್ ಇಲ್ವಾ? ನಿಮಗ್ ಗ್ಯಾರಂಟಿ ಇಲ್ಲ. ಅಂದ್ರೆ SIR ಅಲ್ಲಿ ನೀವೇನಾರ ನಿಮ್ಮ ಪಟ್ಟಿಗೆ ಹೆಸರಿದೆಯಾ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಸೇರಿಸ್ತೇ ಹೋದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಇಲ್ಲ ಅನ್ನೋ ನಿಲುವಿಗೆ CM DK ಶಿವಕುಮಾರ್ ಬಂದಂಗಿದೆ. ಇನ್ನು ಮತ್ತೊಂದ್ ಕಡೆ ನನಗೆ ಮಂತ್ರಿಗಿರ್ನೇ ಬೇಡ ಅಂತಾರೆ. ಎಲ್ಲ ಮಂತ್ರಿ ಮಾಡಿ ಅಂತ ಕೂತಿದ್ರೆ ನಮ್ಮ ಮಧುಗಿರಿ ರಾಜಣ್ಣ ಅವ್ರು ನಂಗೆ ಮಂತ್ರಿನೇ ಬೇಡ ಅಂತ. ಇನ್ನು ಸಿದ್ದರಾಮಯ್ಯನವ್ರು ದೂರ ಇಟ್ರೆ ದೊಡ್ಡ ಬ್ಲಂಡರ್, ಕಾಂಗ್ರೆಸ್ ನಷ್ಟ ಅಂತ ಹೇಳೋರೆ ರಾಜಣ್ಣ. ಜೊತೆಗೆ ಸಂಪುಟ ಸೇರೋಕೆ ನಿಂತವರು ಒಂದಷ್ಟು ಜನ ಬಿಕಾಸ್ ಆಫ್ ಇನ್ ಕೆಲವೇ ದಿನಗಳಲ್ಲಿ ಕೌಂಟಬಲ್ ಡೇಸ್ 10 ದಿನದ ಒಳಗಾಗಿ DK ಶಿವಕುಮಾರ್ ಅವರ ಮಂತ್ರಿ ಮಂಡಲಕ್ಕೆ 20 ಮಂದಿ ಸೇರ್ತಾರೆ. ಆ 20 ಮಂದಿ ಯಾರು ಅನ್ನೋ ಚರ್ಚೆ ಗೊತ್ತು. ಆಗಕ್ಕೆ 60 ಜನ ರೆಡಿ ಇದ್ದಾರೆ, ಆಗ್ಬೇಕು ಅಂತ ನಾನು ಅಂತ ಪ್ರಬಲರು 60 ಜನ ಇದ್ದಾರೆ. ಬಟ್ 20 ಜನಕ್ಕೆ ಮಾತ್ರ ಅವಕಾಶ ಇದೆ. ಸೊ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನದ ಗೌಡ ಪ್ರೀತಮ್ ಗೌಡ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯವ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹಿಂಗೆ ಒಂದ್ 8-10 ಪ್ರಮುಖವಾದಂತ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಕಡೆವರೆಗೂ ಪ್ರೈಮ್ ಟೈಮ್ ನ್ಯೂಸ್ ಅನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೇನು ನಮ್ಮ ಕರ್ನಾಟಕ ಟಿವಿಯನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಇನ್ನೊಂದು ರಿಕ್ವೆಸ್ಟ್, ನಮ್ಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಏನಾರು ಅನ್ಸಿದ್ರೆ, ನಮ್ ಜರ್ನಲಿಸಂ ನಿಮ್ಗೆ ಇಷ್ಟ ಆಗಿದ್ರೆ ಜಾಯಿನ್ ಬಟನ್ ಅಂತಿದೆ, ಅಲ್ಲಿಗೆ ಹೋಗಿ ನೀವು ನಿಮಗೆ ಎಷ್ಟು ನಮಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ದಿಸೆಯಲ್ಲಿ ನೀವು ಸಪೋರ್ಟ್ ಮಾಡಬಹುದು ಯೂಟ್ಯೂಬ್ ಮೂಲಕ ಅಂತ ಹೇಳ್ತಾ ನನ್ನ ನ್ಯೂಸ್ ಅನ್ನ ಈಗ ಮುಂದುವರಿಸ್ತೀನಿ. ಅಂಥದೋ ಇಂಥದೋ ಎಂಥದೋ ಖಾತೆ ಕೊಟ್ರೆ ಸಾಕು ಅಂತ ಕಾಯ್ತಿರೋ ಟೈಮಲ್ಲಿ KN ರಾಜಣ್ಣ ಅವರು ನನಗೆ ಯಾವ ಮಂತ್ರಿಗಿರಿನೂ ಬೇಡ ಅಂತ ಹೇಳ್ತಾವ್ರೆ. ಹೌದು, ಸಚಿವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೆಸುತ್ತಿರುವ ಸನ್ನಿವೇಶದಲ್ಲಿ ಮಾಜಿ ಸಚಿವ ಹಾಗೂ ಹಿರಿಯ ನಾಯಕ KN ರಾಜಣ್ಣ ತನಗೆ ಮಂತ್ರಿ ಸ್ಥಾನ ಬೇಡ ಅಂತ ಹೇಳುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ. ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ, ಇನ್ನು ಮುಂದೆ ನನಗೆ ಕೊಟ್ಟರು ಆ ಸ್ಥಾನ ಬೇಡ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮಂತ್ರಿ ಸ್ಥಾನ ನಿರಾಕರಿಸುತ್ತಿರುವ ಕುರಿತು ಮಾಧ್ಯಮಗಳೊಂದಿಗೆ ಮುಕ್ತವಾಗಿ ಮಾತನಾಡಿದಂತ KN ರಾಜಣ್ಣ ಅವರು, ನಾನು ಮಂತ್ರಿ ಮಂಡಲದ ಆಕಾಂಕ್ಷಿ ಅನ್ನುವ ಮಾತನ್ನ ಎಲ್ಲೂ ಹೇಳಿಲ್ಲ, ಹಿಂದೆಯೂ ಹೇಳಿರ್ಲಿಲ್ಲ, ಈಗ ಒಂದು ಹೈಕಮಾಂಡ್ ತಂದು ಕೊಟ್ಟರು ನನಗೆ ಅದು ಬೇಕಾಗಿಲ್ಲ. ಹಾಗಂತ ಇದರಲ್ಲಿ ಯಾವುದೇ ರೀತಿಯ ವೈರಾಗ್ಯ ಅಥವಾ ಸನ್ಯಾಸತ್ವ ಪ್ರಶ್ನೆ ಇಲ್ಲ. ನಾವು ರಾಜಕೀಯದಲ್ಲಿರುವವರು ರಾಜಕೀಯ ಬಿಟ್ಟು ಬೇರೇನೋ ಮಾಡೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲೇ ಮುಂದುವರಿತೇನೆ ಅಂತ ಹೇಳಿದರು. ತಮ್ಮ ನಿರ್ಧಾರಕ್ಕೆ ಸೂಕ್ತ ಕಾರಣ ಕೊಟ್ಟಂತ ಅವರು, ಮಂತ್ರಿ ಕೆಲಸನ ನಾನು ಈಗಾಗಲೇ 2 ವರ್ಷಗಳ ಕಾಲ ಮಾಡಿದ್ದೇನೆ, 3 ವರ್ಷ ಮಾಡೋರೆ. ಅತ್ಯಂತ ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ಮತ್ತು ಜನಪರವಾಗಿ ಕೆಲಸ ನಿರ್ವಹಿಸಿದ್ದೇನೆ ಎಂಬ ತೃಪ್ತಿ ನನಗಿದೆ. ಆದ್ದರಿಂದ ನನಗೆ ಅಷ್ಟೇ ಸಾಕು. ಒಬ್ಬ ವ್ಯಕ್ತಿ ಎಷ್ಟೇ ಬಾರಿ ಮಂತ್ರಿ ಆದ್ರೂ ಅಧಿಕಾರ ಮುಗಿದ ಮೇಲೆ ಮಾಜಿ ಮಂತ್ರಿ ಎಂಬ ಹೆಸರು ಬದಲಾಗುವುದಿಲ್ಲ. ನನಗೂ ಕೂಡ ಎಷ್ಟು ಸಾರಿ ಮಂತ್ರಿ ಆದ್ರೂ ಕೊನೆಗೆ ಮಾಜಿ ಮಂತ್ರಿ ಅಂತಾನೆ ಕರೀತಾರೆ ಅಂತ ಮಾರ್ಮಿಕವಾಗಿ ಹೇಳಿದರು. ತಮ್ಮ ಈ ನಿರ್ಧಾರವನ್ನ ಕೆಲವರು ತ್ಯಾಗ ಅಂತ ಬಿಂಬಿಸುತ್ತಿರುವ ಕುರಿತು KN ರಾಜಣ್ಣ ಅವರು ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಕೌಂಟರ್ ಕೊಟ್ರು. ಇದೆಲ್ಲ ನಾನು ದೊಡ್ಡ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಲು ಇದೇನು ಮಕ್ಕಳ ಮನೆ ಆಸ್ತಿನ? ಸಚಿವ ಸ್ಥಾನವಾಗಲಿ ಅಥವಾ ಶಾಸಕ ಸ್ಥಾನವಾಗಲಿ ಇವೆಲ್ಲವೂ ಜನರು ನಮಗೆ ಕೊಡುವ ಬಲಿಷ್ಠ ಅಧಿಕಾರಗಳು. ಆ ಜನಾದೇಶದಿಂದಲೇ ನಾನು ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಆಯಿತು. ಈಗ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಸಮರ್ಥ ಶಾಸಕರಿದ್ದಾರೆ. ಆದ್ದರಿಂದ ನನ್ನಂತೆ ಬೇರೆಯವರಿಗೂ ಮಂತ್ರಿಯಾಗಲು ಒಂದು ಉತ್ತಮ ಅವಕಾಶ ಸಿಗ್ಲಿ, ಹೈಕಮಾಂಡ್ ಬೇರೆಯವ್ರನ್ನ ಮಂತ್ರಿ ಮಾಡ್ಲಿ ಅಂತ ಮುಕ್ತ ಮನಸ್ಸಿಂದ ಹೇಳಿದ್ರು. ಈ ತರ ಇದ್ದದ್ದಂಗೆ ಹೇಳುವಂತ ತಾಕತ್ತಿರುವಂತ ಧೈರ್ಯವಾದಂತ ಕರ್ನಾಟಕ ರಾಜಕಾರಣದಲ್ಲಿರ್ತಂತ ವ್ಯಕ್ತಿಗಳಲ್ಲಿ ರಾಜಣ್ಣ ಮೊದಲಿಗರು. ಅಧಿಕಾರ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಇರುವ ರಾಜಕಾರಣಿಗಳ ನಡುವೆ KN ರಾಜಣ್ಣ ಅದ್ಭುತ ರಾಜಕಾರಣಿ. ಇದ್ರೊಂದು ಹೋದ್ರೊಂದು, ನನಗನ್ಸಂಗ್ ನಾನು ಬದುಕ್ತೀನಿ, ಬರೀ ಅಧಿಕಾರಕ್ಕಾಗಿ ಬದುಕಲ್ಲ ಅನ್ನೋ ಮನುಷ್ಯ. ಗ್ರೇಟ್. ಈಗಲೂ ಕೆಲವರೆಲ್ಲ ಸಿಗದೇ ಇರೋರು ಕುತ್ಕೊಂಡು ಮನೇಲಿ ಕುತ್ಕೊಂಡು ಈಗಲೂ ಪ್ರಯತ್ನ ಮಾಡ್ತಾವ್ರೆ, ನನ್ಗೆ ಅದು ಬೇಕು ಇದು ಬೇಕು ಅಂತ. ರಾಜಣ್ಣ ಅವ್ರು ಕೊಡೋದು ಬಿಡ ಸೆಕೆಂಡ್ರಿ. ಮನುಷ್ಯ ಲಾಬಿ ಮಾಡ್ಬೋದಿತ್ತೇನೋ, ನೇವರವ ನನ್ಗೆ ಬೇಕಾಗಿಲ್ಲ, ನನಗ್ ಬೇಡ, ಆ ಹೇಳೋ ಧೈರ್ಯ ಇದೆಯಲ್ಲ, ಅದನ್ನ ಮೆಚ್ಚಬೇಕು. ರಾಜಣ್ಣ ಅದಕ್ಕೆ ಇಷ್ಟ ಆಗೋದು ಕೆಲವೊಂದು ಟೈಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಲಾಗ್ತಾ ಇದೆ ಎಂಬ ಆರೋಪಗಳ ನಡುವೆಯೇ ಮಾಜಿ ಸಚಿವ KN ರಾಜಣ್ಣ ಮಹತ್ವದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದಂತ ರಾಜಣ್ಣ, ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ನಿಗದಿತ ಪ್ರೋಟೋಕಾಲ್ ಇರುತ್ತೆ, ಅದೇ ಪ್ರಕಾರ ಕಾರ್ಯಕ್ರಮಗಳು ನಡೀತವೆ. ಒಂದು ವೇಳೆ ಪ್ರೋಟೋಕಾಲ್ ನಲ್ಲಿ ಲೋಪವಾಗಿದ್ರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಆದ್ರೆ ಈ ವಿಚಾರವನ್ನು ಅನಗತ್ಯವಾಗಿ ಬೇರೆ ರೀತಿಯಲ್ಲಿ ಅರ್ಥೈಸಬಾರದು ಅಂತ ಹೇಳಿದ್ರು. ಇದೇ ವೇಳೆ ನಾನು ಯಾರ ನೆರಳಿನಲ್ಲಿಯೂ ರಾಜಕೀಯ ಮಾಡೋನಲ್ಲ, ಯಾರನ್ನು ಅವಲಂಬಿಸಿ ಮುಂದೆ ಬರುವ ಪ್ರಯತ್ನವೂ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ ರಾಜಣ್ಣ, ಸಿದ್ದರಾಮಯ್ಯ ಅವರನ್ನ ಸೈಡ್ ಲೈನ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅವರು ಜನರಿಂದ ಬೆಳೆದು ಬಂದ ಮಾಸ್ ಲೀಡರ್. ಅಂತಹ ನಾಯಕನ್ನ ಹಿಂದೆ ತಳ್ಳುವ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಇನ್ನು ಸಿದ್ದರಾಮಯ್ಯರನ್ನ ದೂರವಿಟ್ಟು ಪಕ್ಷ ಸಂಘಟನೆ ಮಾಡಬಹುದು ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ತಪ್ಪಾಗುತ್ತೆ.
ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಿನಿಂದ ಮುನ್ನಡೆದ್ರೆ ಮಾತ್ರ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋಕೆ ಉತ್ತಮ ಅವಕಾಶಗಳಿವೆ ಅಂತ KN ರಾಜಣ್ಣ ಅಭಿಪ್ರಾಯಪಟ್ಟರು. ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡ್ತಿದಾರ DK ಶಿವಕುಮಾರ್ ಎಲ್ಲದಕ್ಕೂ ಕೇಳ್ತಿರ್ತಾರೆ. ಸಿದ್ದರಾಮಯ್ಯವ್ರ ಮನೆಗೆ ಹೋಗ್ತಾರೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ಅತ್ಯಂತ ಗೌರವದಿಂದ CM DK ಶಿವಕುಮಾರ್ ನಡ್ಸ್ಕೊತಾ ಇದ್ದಾರೆ. ಇನ್ ಉಳಿದವ್ರು ಯಾರು ಅವರ ಬೆಂಬಲಿಗರು ಅನ್ಸ್ಕೊಂಡ್ರೆ ಕೈ ಕೊಟ್ಟು ಓಡೋಗಿರೋದು. ಈಗ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯ ಮನೆ ಕುತ್ಕೊಂಡು ರಾಜಕಾರಣ ಮಾಡಿದಂತ ಮಂತ್ರಿಗಳು ಅನ್ಸ್ಕೊಂಡವ್ರೆ ಇವತ್ತು ಸಿದ್ದರಾಮಯ್ಯನವ್ರ ಮನೆ ಕಡೆ ತಲೆ ಹಾಕೊಂಡು ಮಲ್ಗ್ತಾ ಇಲ್ಲ. ಹಾಗಾಗಿ ಏನಾರ ಭಿನ್ನಾಭಿಪ್ರಾಯ DK ಮತ್ತೆ ಸಿದ್ದರಾಮಯ್ಯ ನಡುವೆ ಇದ್ರೆ ಮಾತ್ರ ಸುದ್ದಿ. ಈಗ DK ಶಿವಕುಮಾರ್ ಸಿದ್ದರಾಮಯ್ಯ ಚೆನ್ನಾಗವ್ರೆ, ಸಿದ್ದರಾಮಯ್ಯನವ್ರನ್ನ ನಾಯಕ ಅಂತ ಒಪ್ಕೊಂಡೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿ ಅಧಿಕಾರ ಇಸ್ಕೊಂಡು ಈಗ CM ಆಗವ್ರೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಮಾಡಿದ್ಯಾರು ಅಂದ್ರೆ ಇಂದ್ರ ಚಂದ್ರ ನರೇಂದ್ರ ನೀವೇ ಸಿದ್ದರಾಮಯ್ಯ ಅಂತ ಅಕ್ಕಪಕ್ಕ ನಿಂತ್ಕೋತಿದ್ರಲ್ಲ, ಲಾಭ ಮಾಡ್ಕೊಂಡ್ರಲ್ಲ, ಅವರೇ ಇವತ್ತು ಸಿದ್ದರಾಮಯ್ಯನವ್ರು ಕೈ ಕೊಟ್ಟು ಹೋಗವ್ರೆ. ಮುಂದಿನ 15 ದಿನಗಳ ಒಳಗಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಸದ್ಯಕ್ಕೆ ನಾವು ತಾತ್ಕಾಲಿಕ ಮಾತ್ರ, ಮುಂದಿನ 15 ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗಲಿದ್ದು ಆ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಭರವಸೆ ಕೊಟ್ಟರು. ಇದೇ ವೇಳೆ ಜಿಲ್ಲೆಗೆ ಸಚಿವ ಸ್ಥಾನದ ಪ್ರಾತಿನಿಧ್ಯ ಸಿಗದ ಕುರಿತ ಪ್ರಶ್ನೆಗೆ ಉತ್ತರಿಸಿದಂತ ಅವರು, ಇಷ್ಟು ದಿನಗಳ ಕಾಲ ನಮ್ಮ ಜಿಲ್ಲೆಯವರು ಸಚಿವ ಸಂಪುಟದಲ್ಲಿ ಇರಲಿಲ್ವೇ ಅಂತ ಮರು ಪ್ರಶ್ನೆ ಮಾಡಿದ್ರು. ಸಂಪುಟ ವಿಸ್ತರಣೆಯ ಸಂಪೂರ್ಣ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು, ಈ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತು ವಿಪತ್ತು ನಿರ್ವಹಣೆ ಕುರಿತು ಮಾತನಾಡಿದಂತ ಸಚಿವರು, ಕುಡಿಯುವ ನೀರಿನ ನಿರ್ವಹಣೆಗೆ ಹಣದ ಕೊರತೆ ಇಲ್ಲವೇ ಇಲ್ಲ, ಅಗತ್ಯ ಬಿದ್ದರೆ ಉಳಿದೆಲ್ಲ ಯೋಜನೆಗಳನ್ನ ಸದ್ಯಕ್ಕೆ ಸ್ಥಗಿತಗೊಳಿಸುತ್ತೇವೆ, ಆದ್ರೆ ಜನರಿಗೆ ಕುಡಿಯುವ ನೀರು ಒದಗಿಸುವುದು ನಮ್ಮ ಮೊದಲ ಕರ್ತವ್ಯ ಅಂತ ಹೇಳಿದ್ರು. MB ಪಾಟೀಲ್ ಅವ್ರಿಗೇನ್ ತಗೊಳಕ್ ಲಾಬಿ ಮಾಡ್ತಾರೆ, ಉಳಿದವ್ರು ಕೊಡ್ಸೋದಕ್ಕಿಂತ ತಡೆಯೋಕ್ಕೂ ಲಾಬಿ ಮಾಡ್ತಾರೆ. ಬಟ್ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಹುನಗುಂದ MLA, ಬೆಳಗಿ ಜಟಿ ಪಾಟೀಲ್ ಇದ್ದಾರೆ, ಅವರಿಬ್ರು ಪ್ರಬಲರು. ಅವ್ರಲ್ಲಿ ಯಾರೋ ಒಬ್ರಿಗಾಗ ಅವಕಾಶ ಆಗ್ಬೇಕು, ನೋಡ್ಬೇಕು. ಜಟಿ ಪಾಟೀಲ್ರಿಗಾಗತ್ತಾ ವಿಜಯಾನಂದ ಕಾಶ್ಯಪ್ನವ್ರಿಗೆ ಅವಕಾಶ ಆಗತ್ತಾ ಅಂತ ನೋಡ್ಬೇಕು. ಅದ್ಮೇಲೆ ಮುಂದಿಂದು ನಿರ್ಧಾರ ಆಗತ್ತೆ. ಶಿವಾನಂದ ಪಾಟೀಲ್ರಿಗೆ ಮಿಸ್ ಆಗಿದೆ ಅಲ್ಲಿ ವಿಜಯಪುರದಲ್ಲಿ, ಬಸವನ ಬಾಗೇವಾಡಿ MLA. ಇನ್ನು ಇಂಡಿಯಾ ಯಶವಂತ ರಾಯಗೌಡ ಪಾಟೀಲ್ರು ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬಾಗಲಕೋಟೆಯಲ್ಲಿ ಜಟಿ ಪಾಟೀಲ್ರು, ಹಾಗೆ ವಿಜಯಾನಂದ ಕಾಶ್ಯಪ್ನವರು, ವಿಜಯಪುರದಲ್ಲಿ ಯಶವಂತ ರಾಯಗೌಡ ಪಾಟೀಲ್, 3 ಜನದಲ್ಲಿ ಒಬ್ರಿಗೆ ಮಂತ್ರಿ ಮಾಡ್ತಾರೆ ಹೆಚ್ಚು ಕಮ್ಮಿ. ಗೌಡರ ಗೌಡ ಪ್ರೀತಮ್ ಗೌಡ ಸದಾ ದೇವೇಗೌಡ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡುವಂತ ಹೇಳಿಕೆ ಕೊಡುವಂತ ಪ್ರೀತಮ್ ಗೌಡ್ರು ಪಕ್ಷ ಹೇಳಿದ್ರೆ ರಾಜಕೀಯಕ್ಕೂ ಗುಡ್ ಬೈ ಹೇಳ್ತೀನಿ ಅಂತ ಹೇಳೋರೆ. ನನ್ಗಿವ್ ಯಾಕೋ ಡೌಟು, ಬೇಕಾದ್ರೆ ಪಾರ್ಟಿ ಗುಡ್ ಬೈ ಹೇಳ್ಬಿಡ್ತಾರೆ ಕಂಟೆಸ್ಟ್ ಮಾಡಿದ್ರೆ. ಆದ್ರೂ ಏನೈತೆ ಅಂತ ನೋಡೋಣ. ಹಾಸನ ರಾಜಕೀಯದಲ್ಲಿ ಟಿಕೆಟ್ ರಾಜಕಾರಣದ ಕುರಿತು ಮಾಜಿ ಶಾಸಕ ಪ್ರೀತಮ್ ಗೌಡ ಮತ್ತೊಮ್ಮೆ ಪರೋಕ್ಷವಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂತವರು, ಶಾಸಕರಾದ ತಕ್ಷಣ ಯಾರಿಗೂ ಟಿಕೆಟ್ ಗ್ಯಾರಂಟಿ ಸಿಗೋದಿಲ್ಲ, NDA ಮೈತ್ರಿಯಲ್ಲಿ JDSಗೆ 18 ಶಾಸಕರಿದ್ದು ಅವರೂ ಟಿಕೆಟ್ ಆಕಾಂಕ್ಷಿಗಳೇ, ಕೇವಲ ಒಬ್ಬರ ಬೇಡಿಕೆಯ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ನಡೆಯೋದಿಲ್ಲ, ಹಿಂದೆ ಚನ್ನಪಟ್ಟಣದಲ್ಲೂ ಏನಾಯ್ತು, ಮುಂದೆ ಹಾಸನದಲ್ಲಿ ಏನಾಗುತ್ತೆ ಎಂಬುದನ್ನ ಕಾದು ನೋಡೋಣ ಅಂತ ಹೇಳಿದ್ರು. ಸ್ವರೂಪ್ ಪ್ರಕಾಶ್ ಬಿಸಿ ರಕ್ತದಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಜನರ ಪರವಾಗಿ ಉತ್ತಮ ಕೆಲಸ ಮಾಡಿ ಅಭಿವೃದ್ಧಿಯ ಮೂಲಕ ಜನರ ವಿಶ್ವಾಸ ಗಳಿಸಲಿ ಅಂತ ಹಾರೈಸಿದಂತ ಪ್ರೀತಮ್ ಗೌಡ್ರು, ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಎಂಬುದನ್ನ ಪಕ್ಷ ಮತ್ತು ಮೈತ್ರಿಯೇ ನಿರ್ಧರಿಸುತ್ತದೆ ಅಂತ ಹೇಳಿದ್ರು. ತಮ್ಮ ಅಭ್ಯರ್ಥಿ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಪ್ರೀತಮ್ ಗೌಡ, ಹಾಲಿ ಶಾಸಕರು ಜನರ ನಿರೀಕ್ಷೆ ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದ್ರೆ ನಾನು ಅಭ್ಯರ್ಥಿ ಆಗ್ತೇನೆ. ಒಂದು ವೇಳೆ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದ್ರೆ ಅವರ ಗೆಲುವಿಗೆ ಕೆಲಸ ಮಾಡ್ತೇವೆ, ನಮ್ಮಿಬ್ಬರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡಿದ್ರು ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಸಂಪೂರ್ಣ ಶ್ರಮಿಸುತ್ತೇವೆ ಅಂತ ಹೇಳಿದ್ರು. ಇದೇ ವೇಳೆ ತಮ್ಮ ರಾಜಕೀಯ ಶಕ್ತಿಯ ಬಗ್ಗೆ ಮಾತನಾಡಿದಂತ ಅವರು, ಪ್ರೀತಮ್ ಗೌಡರ ಬಗ್ಗೆ ಸಂಪೂರ್ಣ ಅರಿವಿಲ್ಲದವರು ಮಾತ್ರ ಟೀಕೆ ಮಾಡ್ತಾರೆ, ನನ್ನ ಶಕ್ತಿ ಏನು ಎಂಬುದು ಹಾಸನದ ಬಿಜೆಪಿ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ, ಕಾರ್ಯಕರ್ತರ ಪ್ರೀತಿ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ, ಒಂದು ವೇಳೆ ಪಕ್ಷಕ್ಕೆ ನಾನು ಬೇಡ ಅಂದ್ರೆ ರಾಜಕೀಯದಿಂದಲೇ ವಿಶ್ರಾಂತಿ ಪಡೆಯಲು ಸಿದ್ಧಿದ್ದೇನೆ, ಪಕ್ಷದ ನಿರ್ಧಾರವೇ ನನಗೆ ಅಂತಿಮ ಅಂತ ಸ್ಪಷ್ಟಪಡಿಸಿದ್ರು. ಶಾಸಕ ಸ್ವರೂಪ್ ಪ್ರಕಾಶ್ ಅವರ ರಾಜಕೀಯ ಹಿನ್ನೆಲೆಯನ್ನ ಉಲ್ಲೇಖಿಸಿದಂತ ಪ್ರೀತಮ್ ಗೌಡ, ಅವರು ರಾಜಕೀಯಕ್ಕೆ ಹೊಸಬ್ರು, ಅವರ ತಂದೆಯ ರಾಜಕೀಯ ಹಿನ್ನೆಲೆ ಅನುಕಂಪದ ಹಾಗೂ ಅಂದಿನ ರಾಜಕೀಯ ಪರಿಸ್ಥಿತಿಯಿಂದ ಅವರು ಗೆಲುವು ಸಾಧಿಸಿದ್ದಾರೆ. ಆದರೆ ಪ್ರತಿಯೊಂದು ಚುನಾವಣೆಯು ಒಂದೇ ರೀತಿ ಆಗೋದಿಲ್ಲ, ಮುಂದಿನ ಚುನಾವಣೆ ಸಂಪೂರ್ಣ ವಿಭಿನ್ನವಾಗಿರಲಿದೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸವಾಲನ್ನು ಹಾಕಿದ್ರು. ಗೌಡ ಪ್ರೀತಮ್ ಗೌಡ್ರು ಈ ಹೇಳಿಕೆ ಇದ್ರೆ ಇವ ಟೆಂಪ್ರವರಿ, ಒಂದು ಬರೆದಿಟ್ಕೊಳ್ಳಿ, ಪ್ರೀತಮ್ ಗೌಡ ಸ್ಪರ್ಧೆಯನ್ನ ಯಾರು ತಪ್ಸಕ್ಕಾಗಲ್ಲ. ಅವ್ರು ಆ ಪಾರ್ಟಿಲ ಎಲ್ಲೋ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ, ಸುಮ್ಮನೆ ಟೈಮ್ಗೆ ಏನೋ ತೇಪೆ ಸಾರಿಸ್ಬೇಕು ಅಂತಾರ ಹೇಳ್ತಾವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಸ್ವರೂಪ್ ಪ್ರಕಾಶ್ ಟಿಕೆಟ್ ಕೊಟ್ಟ ಸ್ವರೂಪ್ ಪ್ರಕಾಶ್ ಕೆಲಸ ಮಾಡ್ತೀನಿ, ಸುಳ್ಳು.
ಸ್ವರೂಪ್ ಪ್ರಕಾಶ್ಗೆ ಏನಾರ NDA ಟಿಕೆಟ್ ಸಿಕ್ಕರೆ ಪ್ರೀತಮ್ ಗೌಡ ಕ್ಯಾಂಡಿಡೇಟ್ ಆಗಿರ್ತಾರೆ, ಅದು ಅಲ್ಲೋ ಇಲ್ಲೋ ಏನೋ ಒಂದು ಕತೆ. ಅಂಡ್ ಎರಡನೇದು, ನಮ್ಮಿಬ್ರಿಗೆ ಬಿಟ್ಟು ಮೂರನೇವರೆಗೆ ಚಾನ್ಸೇ ಇಲ್ಲ. ಅದು ಹಾಸನದ ಮುಂದಿನ MLA ಇವರಿಬ್ರಲ್ಲಿ ಯಾರೋ ಒಬ್ರು ಅಷ್ಟೇ. ಇವರಿಬ್ರಲ್ಲಿ ಯಾರೋ ಒಬ್ರು ಕ್ಯಾಂಡಿಡೇಟ್ ಯಾರು ಆಗ್ಬೋದು ಇನ್ನೊಂದಷ್ಟು ಜನ. ಆದ್ರೆ ಪ್ರೀತಮ್ ಗೌಡ್ರು ಅಥವಾ ಸ್ವರೂಪ್ ಪ್ರಕಾಶ್ ಇವರಿಬ್ರಲ್ಲಿ ಯಾರೋ ಮುಂದೆ MLA ಆಗಿರ್ತಾರೆ. ಅದನ್ನ ಮೀರಿ ಇನ್ಯಾರ ಗಂಟಿದ್ರೆ ಅವರು ಅಖಾಡದಲ್ಲಿ ಇರ್ತಾರೆ. ಹಾಗಾಗಿ ಪ್ರೀತಮ್ ಗೌಡ್ರು ಚಾಣಕ್ಯ, ನನ್ನ ಶಕ್ತಿ ಏನು ಅಂತ ನಮ್ಮ ಕಾರ್ಯಕರ್ತರು ಗೊತ್ತು ಅಂತಾರೆ. ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸುವಲ್ಲಿ ಪ್ರಮುಖ ನಾಯಕ, ಅಗೋಚರ ಶಕ್ತಿ ಪ್ರೀತಮ್ ಗೌಡ್ರು. ಗೊತ್ತಿಲ್ದಿರೋ ಮ್ಯಾಟ್ರೇನು? ಗೊತ್ತು, ಊರಿಗೆಲ್ಲ ಗೊತ್ತು. ನಾನು ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಬರ್ಬೇಕಾದ್ರೆ ಹಾಸನ ಮೇಲೆ ಬಂದಾಗ ಏನ್ ಎಲ್ಲಾ ಕಡೆ ಒಂದ್ ಕಡೆ ಶ್ರೇಯಸ್ ಪಟೇಲ್ ಪಕ್ಕನೆ ಪ್ರೀತಮ್ ಗೌಡ್ರ ಫೋಟೋ ನೋಡ್ದೆ. ಹಾಗಾಗಿ ಗೌಡರ ಗೌಡ ಪ್ರೀತಮ್ ಗೌಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ಹೇಳಿಕೆಯಿಂದ 100 ಅರ್ಥ ಇರ್ತವೆ. ಬಟ್ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಬೇರೇನಿಲ್ಲ. ಸ್ಟ್ರಾಂಗ್ ಲೀಡ್ರೆ. ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡಿ ಉಳ್ಕೊಂಡವ್ರು ಉಂಟೆ, ಆದ್ರೆ ಅವ್ರನ್ನ ಸೋಲ್ಸಿ ಉಳ್ಕೊಂಡಂತ ಒಂದ್ ಕಡೆ KN ರಾಜಣ್ಣ ತುಮಕೂರಲ್ಲಿ, ಒಂದ್ ಕಡೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ, ಇನ್ನೊಂದ್ ಕಡೆ ಹಾಸನದಲ್ಲಿ ಪ್ರೀತಮ್ ಗೌಡ, ಇನ್ DK ಶಿವಕುಮಾರ್. ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಆ ಮಟ್ಟಿಗೆ ರಾಜಕಾರಣ ಮಾಡಿ ಸಕ್ಸಸ್ ಆದವರು ಕಳೆದ 20-30 ವರ್ಷದಲ್ಲಿ ನೋಡ್ಕೊ ಬಂದ್ರೆ, ಒಂದು ದೇವೇಗೌಡರ ಫ್ಯಾಮಿಲಿಯನ್ನ ಸತತವಾಗಿ ಸೋಲ್ಸಂತ DK ಬ್ರದರ್ಸ್, ಒಂದ್ ಕಡೆ ಲೋಕಸಭೆಯಲ್ಲಿ ಸೋಲಿಗೆ ಕಾರಣ ಆದಂತ KN ರಾಜಣ್ಣ, ದೇವೇಗೌಡ ಸೋಲಿಗೆ ಕಾರಣ ಆದಂತ KN ರಾಜಣ್ಣ, ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಸೋಲ್ಸಂತ ಪ್ರೀತಮ್ ಗೌಡ, ಇನ್ನೊಂದ್ ಕಡೆ ನಿಖಿಲ್ ಅವ್ರನ್ನ ಸೋಲಿಗೆ ಕಾರಣ ಆದಂತ ಚಲುವರಾಯಸ್ವಾಮಿ ಅವರು. 4 ಜನ ಅದೇನ ಆದಂಗಾಲಿ ಅಂತ ಮುಗಿಬಿದ್ದವ್ರೆ. ದೇವೇಗೌಡರ ಫ್ಯಾಮಿಲಿ ಮುಗಿಬಿದ್ದು ಮೀಸೆ ತಿರುವಿ ಗೆದ್ದವ್ರೆ, ನೋ ಡೌಟ್. ಬಟ್ ಪ್ರೀತಮ್ ಗೌಡ್ರೆ ಹೇಳುವಂತೆ ಪ್ರತಿ ಚುನಾವಣೆಯು ಹೊಸದು, ಹಳೆ ಫಲಿತಾಂಶನೇ ಇಟ್ಕೊಂಡು ನಾವು ಮಾಡಕ್ಕಾಗಲ್ಲ. SSLC ನಾನು ಟಾಪರ್ ಇರ್ಬೋದು ಸ್ಟೇಟ್ಗೆ, PUCಗೂ ನಾನು ಟಾಪರ್ ಆಗಿರ್ತೀನಿ ಸ್ಟೇಟ್ಗೆ ಅಂತ ಹೇಳಕ್ಕಾಗಲ್ಲ. ಇನ್ನಾರ ಪಂಟ್ರಲ್ಲಿ ಬರ್ತಾರೆ. ಹಂಗೆ ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಸಿದ ಕಾರಣಕ್ಕೆ ನೆಕ್ಸ್ಟ್ ಚುನಾವಣೆನೂ ಹಂಗೆ ಮಕ್ಷ ಆಗ್ತೀವಿ ಅಂತ ಅನ್ನೋದಿಲ್ಲ, ಅಷ್ಟು ಈಸಿ ಅಲ್ಲ. ಅದು ಹಂಗೆ ಆ ಸಂದರ್ಭಕ್ಕೆ ತಕ್ಕಂಗೆ ಆಗ್ತವೆ. ಬಟ್ ಪ್ರೀತಮ್ ಗೌಡ್ರ ಕಾನ್ಫಿಡೆನ್ಸ್ ಮೆಚ್ಚಬೇಕು ಸಾಕತ್ತಾಗೆ. ತಮ್ಮ ಮೇಲೆ ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಸಿದ್ದರಾಮಯ್ಯ ಎದುರು ಶಾಸಕ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ. JDS BJP ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಲ್ಲದೆ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ನಿಂದಿಸಿದ್ದನ್ನ ವಿವರಿಸಿ ಪ್ರದೀಪ್ ಈಶ್ವರ್ ಭಾವುಕರಾಗಿದ್ದಾರೆ. ಈ ವೇಳೆ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ದು, ರಾಜಕಾರಣದಲ್ಲಿ ಇಂಥ ಘಟನೆ ಸಾಮಾನ್ಯ, ಇಂಥವನ್ನ ಎದುರಿಸಬೇಕು, ಇದರಿಂದ ಗತಿಗಿಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಇನ್ನು ನನ್ನನ್ನು ಭೇಟಿ ಮಾಡಿ ಕೆಂಪೇಗೌಡ ಜಯಂತಿ ಆಚರಣೆಯ ವೇಳೆ BJP ಹಾಗೂ JDS ಕಾರ್ಯಕರ್ತರು ತಮ್ಮ ಮೇಲೆ ಚಪ್ಪಲಿ ಎಸೆದು ತಮ್ಮ ಕುಟುಂಬವನ್ನು ನಿಲ್ಲಿಸಿದ್ರು ಸೇರಿದಂತೆ ಅಂದು ನಡೆದ ಎಲ್ಲಾ ಘಟನೆಯನ್ನ ವಿವರಿಸಿ ತಮ್ಮ ನೋವನ್ನು ಹಂಚಿಕೊಂಡ್ರು. ಬಳಿಕ ಘಟನೆ ಸಂಬಂಧ ಗೃಹ ಸಚಿವರ ಜೊತೆಗೂ ದೂರವಾಣಿ ಮೂಲಕ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಪ್ರಿಯಾಂಕ್ ಖರ್ಗೆಗೆ ಮಾಜಿ CM ತಿಳಿಸಿದ್ದಾರೆ. ಅದರಲ್ಲೂ ಪೊಲೀಸರ ಸಮ್ಮುಖದಲ್ಲೇ, ಅದರಲ್ಲೂ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿರೋದ್ರ ಬಗ್ಗೆ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಅಧಿಕಾರಿ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಇನ್ನು X ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಪರ CM DK ಶಿವಕುಮಾರ್ ಕೂಡ ಪೋಸ್ಟ್ ಮಾಡಿದ್ದು, ಸಾರ್ವಜನಿಕವಾಗಿ ಸೋತಾಗ ಸಭ್ಯತೆಯು ಸತ್ತು ಹೋಗುತ್ತದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಮೇಲೆ ಚಪ್ಪಲಿಸದ ನೀಚ ಕೃತ್ಯವು ವಿರೋಧ ಪಕ್ಷದವರ ಹತಾಶೆಯ ಪರಮಾವಧಿ. ಒಬ್ಬ ಯುವ ನಾಯಕನ ಜನಪ್ರಿಯತೆ ಮಾತುಗಳನ್ನ ಜೀರ್ಣಿಸಿಕೊಳ್ಳಲಾಗದ ತರ್ಕದ ವೇದಿಕೆಯಿಂದ ತೆರೆಗೆಲೆ ರಾಜಕಾರಣಕ್ಕಿಳಿದಿರುವುದು ನಿಮ್ಮ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತೆ ಅಂತ DK ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಎಸ್, ಪ್ರದೀಪ್ ಈಶ್ವರು ಚಪ್ಪಲಿಯನ್ನ ತೋರಿಸ್ಕೊಂಡಿರ್ಬೋದೇನೋ, ಬಟ್ ಅವ್ರೇನ್ ಅನ್ಕೊಂಡ್ರದ್ದು ಆಗೈತೆ ಅಂತ ಅನ್ಕೋತೀನಿ. ಪ್ರದೀಪ್ ಈಶ್ವರ್ ಯಾವುದೇ ಲೆಕ್ಕಾಚಾರ ಇಲ್ಲಿ ಯಾವುದೋ ಮಾಡಲ್ಲ. ಹಾಗಾಗಿ ಅವರ ಹೇಳಿಕೆಗಳ ಹಿಂದೆ ಮತ್ತೊಂದೇನೋ ಇರುತ್ತೆ. ಎಸ್, ಆದರೂ ಚಪ್ಪಲಿ ತೂರಿದ್ದು ಸರಿಯೋ ತಪ್ಪು ಅಂದ್ರೆ ನೈತಿಕ ರಾಜಕಾರಣ ವಿಚಾರದಲ್ಲಿ ತಪ್ಪು, ಅನವಶ್ಯಕ ಅನಗತ್ಯ ಭಾಷೆಗಳನ್ನ ಬಳಸೋ ತಪ್ಪು. ಹಾಗಾಗಿ ನಡೀತಾ ಇರುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಇನ್ನು ಶುರುವಾಗಿರುವಂತ ರಾಜಕಾರಣ ಇದು. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಬಳಿಕ ಮತದಾರರ ಪಟ್ಟಿಗೆ ಸೇರದೇ ಇರುವವರಿಗೆ ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಹಾಗೂ ಇತರ ಸರ್ಕಾರಿ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಇದೇ ವ್ಯವಸ್ಥೆ ಬರುವ ಸಾಧ್ಯತೆ ಇದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತ CM, ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆಯಲ್ಲಿ ಎಲ್ಲರೂ ತಮ್ಮ ಹೆಸರುಗಳನ್ನ ಸೇರಿಸಬೇಕು,
ಅರ್ಜಿ ನಮೂನೆಗಳಲ್ಲಿ 2 ಪ್ರತಿಗಳನ್ನು ಕೊಡ್ತಾರೆ. ಒಂದನ್ನ ಸಹಿ ಮಾಡಿ BLAಗಳಿಗೆ ನೀಡಬೇಕು, ಮತ್ತೊಂದನ್ನ ಮತದಾರರ ಇಟ್ಕೊಳ್ಬೇಕು. ಕುಟುಂಬದ ಬಗ್ಗೆ ಸ್ಪಷ್ಟ ಹಾಗೂ ಸಮಗ್ರ ಮಾಹಿತಿ ಇರುವ ಜವಾಬ್ದಾರಿಯುತ ವ್ಯಕ್ತಿಯೊಬ್ಬರು ಅರ್ಜಿ ನಮೂನೆಗಳಿಗೆ ಸಹಿ ಹಾಕಬೇಕು ಅಂತ ಹೇಳಿದರು. ಮತದಾರರಲ್ಲದವರಿಗೆ ಗ್ಯಾರಂಟಿ ಯೋಜನೆಗಳನ್ನ ನೀಡುವುದು ಸರಿಯಲ್ಲ. ಕೆಲವರು ಬೇರೆ ರಾಜ್ಯಗಳಲ್ಲಿ ನೋಂದಾಯಿಸಿಕೊಂಡು ಅಲ್ಲಿಯೂ ಸರ್ಕಾರಿ ಸೌಲಭ್ಯಗಳನ್ನ ಪಡಿತಿರ್ತಾರೆ. ಇಲ್ಲಿಯೂ ಅವರಿಗೆ ಗ್ಯಾರಂಟಿ ಯೋಜನೆಗಳನ್ನ ನೀಡುವುದು ಸೂಕ್ತವಲ್ಲ. ರಾಜ್ಯದ ಮತದಾರರಲ್ಲದವರಿಗೆ ಸೌಲಭ್ಯಗಳನ್ನ ನೀಡುವುದನ್ನ ನಿಯಂತ್ರಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಕರೆಕ್ಟ್ ಅದು. ನಮ್ಮ ರಾಜ್ಯದ ತೆರಿಗೆ ಹಣವನ್ನ ನಾವ್ಯಾಕೆ ತಮಿಳ್ನಾಡವ್ರಿಗೋ, ಕೇರಳದವ್ರಿಗೋ, ಉತ್ತರ ಪ್ರದೇಶದವ್ರಿಗೋ ಆದವ್ರಿಗೆ ಯಾಕೆ ಕೊಡಬೇಕು? ನಮ್ಮವ್ರಿಗೆ ಮಾತ್ರ ಕೊಡಬೇಕು. ಐ ಸಪೋರ್ಟ್ DK ಶಿವಕುಮಾರ್ ಈ ವಿಷಯದಲ್ಲಿ. ನಮ್ ದುಡ್ಡು ನಮ್ಗೆ. ಬಟ್ ಹಾಗಾಗಿ ಎಲ್ಲರೂ ಸೇರ್ಸ್ರಪ್ಪ, ಯಾಕಂದ್ರೆ SIR ಆಗ್ತಿದೆ. ನಮ್ದು ಮಂಡ್ಯದಲ್ಲಿ ಓಟ್ ಉಳಿಸ್ಕೋಬೇಕೀಗ ನಾವು. ರಾಜ್ಯಾದ್ಯಂತ ಇಂದಿನಿಂದ ಆರಂಭವಾಗಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಹಿನ್ನೆಲೆಯಲ್ಲಿ ಸಿಎಂ DK ಶಿವಕುಮಾರ್ ಅವರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಸದಾಶಿವನಗರದಲ್ಲಿನ ಸಿಎಂ DK ಶಿವಕುಮಾರ್ ಮನೆಗೆ BLOಗಳು ಭೇಟಿ ನೀಡಿ ಫಾರಂ ಕೊಟ್ಟರು. ಸಿಎಂ ಅವರ ತವರೂರು ಕನಕಪುರ ಒಳಗೊಂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಉಪಸ್ಥಿತರಿದ್ದರು. ಈ ವೇಳೆ SIR ಕುರಿತು ಸಿಎಂ ಮಾಹಿತಿ ಪಡೆದ್ರು. ನನ್ನ ಫೋನಿನಲ್ಲಿ ಆಪ್ ಡೌನ್ಲೋಡ್ ಮಾಡಿ ತೋರಿಸಿ ಅಂತ ಸಿಎಂ DK ಕೋರಿದ್ರು. ಜೊತೆಗೆ ತಮ್ಮ ವೋಟರ್ ಲಿಸ್ಟ್, ಕುಟುಂಬದ ಮತದಾರರ ಪಟ್ಟಿ ಎಲ್ಲವನ್ನ ಪರಿಶೀಲನೆ ನಡೆಸಿದ್ರು. ಆನ್ಲೈನ್ ನಲ್ಲಿ ಹೇಗೆ ಪ್ರಕ್ರಿಯೆ ಮಾಡೋದು ಎಂದು ಕೇಳಿ ತಿಳಿದುಕೊಂಡ್ರು. ಆನ್ಲೈನ್ ನಲ್ಲಿ ಜನರು ಹೇಗೆ ಇದನ್ನ ಮಾಡೋದು ಅಂದ್ರೆ ಅಪ್ಡೇಟ್ ಮಾಡೋದು ಅದನ್ನ ಅನ್ನೋ ವಿಷಯವನ್ನ ಮಾಡಿದ್ರು. ಯಾವ ನಂಬರ್ ಇಂದ ಕೊಟ್ಟಿರ್ತೀರಿ ಅದೇ ನಂಬರ್ ಕೊಡ್ಬೇಕೆ, ಹೊಸ ನಂಬರ್ ಲಿಂಕ್ ಮಾಡಬಹುದೇ ಎಂಬ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಂಡ್ರು. ತಮ್ಮ ಪತ್ನಿಯ ಕಡೆಯಿಂದ ಎಪಿಕ್ ID ಮೂಲಕ ಪರಿಶೀಲನೆ ಮಾಡಿಸಿದ್ರು. ನನ್ನದು ನನ್ನ ಹೆಂಡತಿಯ ಹೆಸರು ಲಿಸ್ಟ್ ನಲ್ಲಿದೆ, ಹೇಗೆ ಲಾಗಿನ್ ಮಾಡಬೇಕು ಅಂತ ಹೇಳಿ ಡೌನ್ಲೋಡ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ನನ್ನ ಫೋನ್ ನಲ್ಲಿ ಹೇಳಿ ಹೇಗ್ ಮಾಡೋದು ಅಂತ ಸಿಎಂ ಕೇಳಿದ್ರು. ಮತದಾರರ ಹೆಸರು ಯಾವ ನಂಬರ್ಗೆ ಲಿಂಕ್ ಇದೆಯೋ ಅದೇ ನಂಬರ್ಗೆ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರಿ ಅದೇ ನಂಬರ್ ಹೇಳಬೇಕು ಅಂತ ಹೇಳಿದ್ರು. ಅಧಿಕಾರಿಗಳ ಮುಂದೆ ನಿಂತು ಮಾಡುವಂತ ಪತ್ನಿ ಉಷಾ ಅವರಿಗೆ ಹೇಳಿ ಫಾರ್ಮ್ ಭರ್ತಿ ಮಾಡಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಸಿಎಂ ಇಂದಿನಿಂದ SIR ಆರಂಭ ಮಾಡಿದ್ದಾರೆ. ಅಧಿಕಾರಿಗಳು ಮನೆಗೆ ಬಂದು ಎಮ್ಯುನರೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಫಾರ್ಮ್ ಭರ್ತಿ ಮಾಡಿ ಸಹಿ ಹಾಕಿ ಕೊಟ್ಟಿದ್ದೇನೆ. ಮತದಾರರ ಪಟ್ಟಿ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ. ನೀವೇ ಸ್ವಂತ ಫಾರ್ಮ್ ಡೌನ್ಲೋಡ್ ಮಾಡುವಾಗ ನಿಮ್ಮ ನಂಬರ್ ಕೇಳುತ್ತೆ. ಮತದಾರರ ಹೆಸರಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಈಗ ಹೊಸ ನಂಬರ್ನ ಸೇರ್ಪಡೆಗೊಳಿಸಲು ಅವಕಾಶ ಇದೆ. ನೀವು ಕೊಟ್ಟಿರುವ ನಂಬರ್ಗೆ OTP ಬರುತ್ತೆ. ನೀವು ತುಂಬಿದ ಫಾರ್ಮ್ ಅನ್ನ ಜುಲೈ 29ಕ್ಕೆ BLOಗಳು ವಾಪಸ್ ಪಡಿತಾರೆ ಅಂತ ಹೇಳಿದ್ರು. ಕರೆಕ್ಟ್ ಇದೆ. SIR ನ ಕಾಂಗ್ರೆಸ್ ವಿರೋಧ ಮಾಡೋ ಟೈಮಲ್ಲಿ SIR ನ ಸಮರ್ಪಕವಾಗಿ ತೊಂದರೆ ಆಗದಂಗೆ ಮಾಡೋ ಕಡೆ ಸಿಎಂ ಗಮನ ಕೊಡ್ತಿದ್ದಾರೆ. ಸೊ ಯಾಕಂದ್ರೆ ಗೊತ್ತು ಇವ್ರು ವಿರೋಧ ಮಾಡೋರು ಹಾಗೆ ಆಗುತ್ತೆ ಅಂತ. DD ವಿರೋಧ ಮಾಡಿದ್ರು, ಎಲ್ಲರೂ ವಿರೋಧ ಮಾಡಿದ್ರು, ಕೇರ್ ಮಾಡದೆ ಚುನಾವಣಾ ಆಯೋಗ ಮಾಡ್ತು. ಹಾಗಾಗಿ ಹಂಗೆ ವಿರೋಧ ಮಾಡೋಕ್ಕಿಂತ ಅಚ್ಚುಕಟ್ಟಾಗಿ ಮಾಡ್ಸೋಣ ಅಂತ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ನೀಟಾಗಿ ಕರೆಸಿ ಮೀಟಿಂಗ್ ಮಾಡಿ ಒಂದ್ ವೋಟ್ ಮಿಸ್ ಆಗಂಗಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ BJP ಅವರ NDA ಮೈತ್ರಿಕೂಟದ ವಿರೋಧ BJP ಅವರೆಲ್ಲ ಕರೆಕ್ಟ್ ಮಾಡಿಸ್ಕೊಬಿಟ್ರು. ಆದ್ರೆ ಕರ್ನಾಟಕದಲ್ಲಿ ಅಚ್ಚುಕಟ್ಟಾಗಿ SIR ನ ಪ್ರಕ್ರಿಯೆ ಮಾಡಿಸಿರೋದು DK ಶಿವಕುಮಾರ್ ಮುಖ್ಯಮಂತ್ರಿಗಳು. ಬಹಳ ಚಾಲಾಕಿ. ಅವ್ರ ಬಾಣನ ಅವ್ರಿಗೆ ವಾಪಸ್ ಕೊಡ್ತಾವ್ರೆ. ಎಲ್ರು ಏನ್ ಆರೋಪ ಇವ್ರದು ಓಟ್ ಕಿತ್ತಾಕ್ ಗೆದ್ಬಿಡ್ತಾವ್ರೆ ಅಂತ. ಕಿತ್ತಾಕೇನೈತಲ್ಲಿ ಯಾವ್ದೇ ಒಂದ್ ಓಟ್ ಮಿಸ್ ಆಗ್ಬಾರ್ದು, ಎಂಟ್ರಿ ಮಾಡಿಸಿ ಅಂತ ಕೂತವ್ರೆ. ನೋಡ್ಬೇಕೇನಾಗತ್ತೆ ಅಂತ. ನಾನು ಅಡ್ಡ ಮತದಾನ ಮಾಡಿಲ್ಲ, ಇದಕ್ಕೆ ಮಂಜುನಾಥ ಸ್ವಾಮಿಯ ಸಾಕ್ಷಿ ಅಂತ ಬಿಜೆಪಿ ಶಾಸಕ HK ಸುರೇಶ್ ಆಣೆ ಪ್ರಮಾಣ ಮಾಡಿದ್ದಾರೆ. ಅಡ್ಡ ಮತದಾನ ಆರೋಪ ಹಿನ್ನೆಲೆಯಲ್ಲಿ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಬೇಲೂರು ಶಾಸಕ ಸುರೇಶ್ ಅವರು ಧರ್ಮಸ್ಥಳಕ್ಕೆ ತೆರಳಿ ಆಣೆ ಪ್ರಮಾಣ ಮಾಡಿದ್ರು. ಆಣೆ ಪ್ರಮಾಣಕ್ಕೂ ಮುನ್ನ ಧರ್ಮಸ್ಥಳ ನೇತ್ರಾವತಿ ಸ್ನಾನ ತೀರ್ಥ ಸಂಪ್ರೋಕ್ಷಣೆ ಮಾಡಿದ್ರು. ನಂತರ ನೇತ್ರಾವತಿ ಸ್ನಾನಘಟ್ಟದಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಸುದ್ದಿ ಬಂದ ಕ್ಷಣ ನನಗೆ ಹಾಗೂ ನನ್ನ ಕ್ಷೇತ್ರದ ಜನತೆಗೆ ತೀವ್ರ ಬೇಸರವಾಗಿದೆ. ಭಗವಂತನನ್ನೇ ನಂಬಿ ಬದುಕುವ ಸಂಘಟನೆಯ ಶಕ್ತಿ ಎಂದು ನಂಬಿರುವ ವ್ಯಕ್ತಿ ನಾನು. ನನಗೆ ತಾಯಿ ಬೇರೆಯಲ್ಲ, ಪಕ್ಷ ಬೇರೆಯಲ್ಲ. ನನ್ನಂತವನ ಮೇಲೆ ಇಂತಹ ಆರೋಪ ಬಂದಿದ್ದು ಸತ್ಯಕ್ಕೆ ದೂರವಾದದ್ದು. ಆ ದಿನವೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದೇನೆ. ಸಂಘ ಪರಿವಾರದಿಂದ ಬಂದು ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಒತ್ತು ಕೊಡುವವನು ನಾನು. ನನ್ನ ಮೇಲೆ ಕಳಂಕ ತರುವ ಯತ್ನ ನಡೆದಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ ಧರ್ಮಸ್ಥಳವೇ ಸಾಕ್ಷಿ. ಮೊದಲು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆದು ಸೇವೆಯನ್ನ ಸಲ್ಲಿಸಿದ್ದೇನೆ. ಬಳಿಕ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಮುಂದೆಯೇ ಆಣೆ ಪ್ರಮಾಣ ಮಾಡ್ತಿದ್ದೇನೆ. ನಾನು ಬಿಜೆಪಿ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಅಡ್ಡ ಮತದಾನ ಮಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರು ಸೂಚಿಸಿದ ಅಭ್ಯರ್ಥಿಗಳಿಗೆ ನಾನು ಮತ ಹಾಕಿದ್ದೇನೆ. ಇದಕ್ಕೆ ಮಂಜುನಾಥ ಸ್ವಾಮಿಯ ಸಾಕ್ಷಿ, ಜೊತೆಗೆ ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ. ನನ್ನ ಕ್ಷೇತ್ರದ ಎಲ್ಲಾ ಮುಖಂಡರೊಂದಿಗೆ ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿ ಹಾಗೂ ಭಾವನೆಯನ್ನ ಅರ್ಪಿಸಿದ್ದೇನೆ. ನನಗೇನು ಅದರಿಂದ ಭಯವಿಲ್ಲ. ಪರಮಾತ್ಮನ ಮುಂದೆ ಅಂಗಲಾಚಿ ಸತ್ಯ ಹೇಳ್ತಿದ್ದೇನೆ ಅಂತ ಹೇಳಿದ್ರು. HK ಸುರೇಶ್ ಸಾವಿರಾರು ಕೋಟಿ ಒಡೆಯ, ದುಡ್ಡುಗೋಸ್ಕರ ಕ್ರಾಸ್ ವೋಟಿಂಗ್ ಮಾಡೋ ವ್ಯಕ್ತಿ ಅಲ್ಲ.
ಕ್ಷೇತ್ರ ಗೊತ್ತು. ನೆಕ್ಸ್ಟ್ ನಮ್ಮ ಸರ್ಕಾರ ಬರ್ತದೆ, ನಾನು 2,000-3,000 ಕೋಟಿ ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸ ಸುರೇಶ್ ಅವರೇ. ಹಾಗಾಗಿ ಸುರೇಶ್ ಕ್ರಾಸ್ ವೋಟಿಂಗ್ ಮಾಡೋ ಅವಶ್ಯಕತೆ ದರ್ದಿಲ್ಲ. ಕಾಸ್ಗೋಸ್ಕರ ಈ ಅಪ್ನೇ ಬೇಕಾದಂಗೆ ಕಾಸೆಟ್ಟೈತೆ ಹೇಳದಲ್ಲ, 1,000 ಕೋಟಿ ಒಡೆಯ HK ಸುರೇಶ್. ಸೊ ಹಾಗಾಗಿ ಅಷ್ಟೊಂದು ಧೈರ್ಯ ಇರೋ ಕಾರಣಕ್ಕೆ ತಾನೆ ಆಣೆ ಪ್ರಮಾಣ ಮಾಡ್ತಾ ಇರೋದು. ಉಳಿದವ್ರಲ್ಲಿ ಹಂಗೆ ಬಂದು ಮಾಡೋಗ್ತಾರೆ ನೋಡ್ಬೇಕು. ಯಾಕಂದ್ರೆ ವಿಜಯೇಂದ್ರ ಹೇಳಿದ್ರು, ಬಟ್ ಅದನ್ನ ವಿರೋಧ ಮಾಡಿದ್ರು, ಹಾಗಾಗಿ ಆಗ್ಲಿಲ್ಲ ಅದು. ಸೊ ಹಿಂಗ್ ಬಂದವ್ರೆಲ್ಲ ಬಂದು ನಿಂತ್ಕೊಂಡು ಆಣೆ ಪ್ರಮಾಣ ಮಾಡ್ಬಿಟ್ರೆ ಮುಗ್ದೋಯ್ತಲ್ಲಿ ಈಗಪ್ಪ. ಅವ್ರು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಸೇಫ್, ಮಾಡಿದ್ರೆ ಹೊಡಿತದಲ್ಲಿ ಗೊತ್ತಲ್ಲ. ದೇವ್ರ ಹತ್ರ ಆಟ ಆಡಂಗಿಲ್ವಲ್ಲ. ರಾಜ್ಯದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಯಾಣಿಕರಿಗೆ ಮತ್ತಷ್ಟು ಸುಖಕರ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ನೀಡಲು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ತಮಿಳುನಾಡಲ್ಲಿ ಹೊಸ ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯ ಸಾರಿಗೆ ಸಂಸ್ಥೆ ಮುಂದೆ ಖರೀದಿಸುವ ಎಲ್ಲಾ ಹೊಸ ಬಸ್ಸುಗಳು ಕಡ್ಡಾಯವಾಗಿ ಹವಾನಿಯಂತ್ರಿತ AC ಸೌಲಭ್ಯವನ್ನು ಹೊಂದಿರಬೇಕು ಅಂತ ಸಾರಿಗೆ ಇಲಾಖೆಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಸೇಲಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ರಾಜ್ಯ ಸಾರಿಗೆ ಸಚಿವ ವಿಜಯ್ ತಮಿಳನ್ ಪಾರ್ಥಿಬನ್ ಅವರು ಮುಖ್ಯಮಂತ್ರಿಗಳ ಈ ಹೊಸ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಅಧಿಕೃತವಾಗಿ ಮಾಧ್ಯಮಗಳಿಗೆ ಬಹಿರಂಗಪಡಿಸಿದರು. ಈ ಮಹತ್ವದ ಘೋಷಣೆಗೂ ಮುನ್ನ ಕಳೆದ ವಾರವಷ್ಟೇ ವಿಜಯ್ ಸಾರ್ವಜನಿಕ ಸೇವೆಗಾಗಿ ಸರಿಸುಮಾರು 127 ಕೋಟಿ ರೂಪಾಯಿ ವೆಚ್ಚದ 300 ಹೊಸ ಬಸ್ಸುಗಳ ಸಂಚಾರಕ್ಕೆ ಚಾಲನೆ ಕೊಟ್ಟಿದ್ರು. ಮಾಲಿನ್ಯ ನಿಯಂತ್ರಣಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರ ಸ್ನೇಹಿ CNG ಮತ್ತು ಡೀಸೆಲ್ ಮಾದರಿಯ ಈ ವಾಹನಗಳನ್ನ ಚೆನ್ನೈನ ಪ್ರಮುಖ ನಿಲ್ದಾಣಗಳಾದ ಕೊಯಂಬೇಡು ಮತ್ತು ಕಿಲ್ಪಾಕಂ ಮಾರ್ಗಗಳಲ್ಲಿ ಈಗಾಗಲೇ ಕಾರ್ಯಾಚರಣೆಗೊಳಿಸಲಾಗಿದೆ. ರಾಜ್ಯದಲ್ಲಿ ಸದ್ಯ ಚಾಲ್ತಿಯಲ್ಲಿರತಕ್ಕಂಥ ಬೃಹತ್ ಸಾರಿಗೆ ಜಾಲದ ಮೂಲಕ ಪ್ರತಿದಿನ ಕೋಟ್ಯಂತರ ಜನರು ಪ್ರಯಾಣ ಮಾಡ್ತಿದ್ದಾರೆ. ಇವರಲ್ಲಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ 64% ಮಂದಿ ಉಚಿತ ಪ್ರಯಾಣದ ಸವಲತ್ತನ್ನ ಪಡೆದುಕೊಳ್ತಿದ್ದಾರೆ. ಸಾರಿಗೆ ಇಲಾಖೆಯನ್ನು ಸಂಪೂರ್ಣವಾಗಿ ಆಧುನೀಕರಣಗೊಳಿಸಲು ಸರ್ಕಾರವು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಬಸ್ಸುಗಳಲ್ಲಿ GPS ಆಧಾರಿತ ವಾಹನ ಟ್ರ್ಯಾಕಿಂಗ್ ವ್ಯವಸ್ಥೆ, ಪ್ರಯಾಣಿಕರಿಗೆ ನಿರಂತರ ಮಾಹಿತಿ ನೀಡುವ ಡಿಜಿಟಲ್ ಫಲಕಗಳು, ಸ್ಮಾರ್ಟ್ ಕಾರ್ಡ್ ಬಳಕೆಯ ಟಿಕೆಟ್ ವಿತರಣೆ ಮತ್ತು ಪ್ರಮುಖ ನಿಲ್ದಾಣಗಳಲ್ಲಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಸಹಾಯವಾಣಿ ಕೇಂದ್ರಗಳನ್ನ ಸ್ಥಾಪಿಸಲು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಎಲ್ಲಾ ಸುಧಾರಣೆಗಳ ಮೂಲಕ ತಮಿಳುನಾಡಿನ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಸುರಕ್ಷಿತ, ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ನೆಟ್ವರ್ಕ್ ಆಗಿ ಪರಿವರ್ತಿಸುವುದು ಪ್ರಸ್ತುತ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ವಿಜಯ್ ಬದ್ಧತೆ ಇರತಕ್ಕಂಥ ಮನುಷ್ಯ. ಹಾಗಾಗಿ ಒಳ್ಳೆ ನಿರ್ಧಾರಗಳು, ಒಳ್ಳೇದಾಗತ್ತಷ್ಟೇ. ಭಾರತ ವಿರುದ್ಧ ಸದಾ ಕಿಡಿಕಾರುವ ಪಾಕಿಸ್ತಾನ ಇದೀಗ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ವಿಚಾರವಾಗಿ ಮತ್ತೊಮ್ಮೆ ಪ್ರಚೋದನಕಾರಿ ಹೇಳಿಕೆ ನೀಡಿ ಉದ್ದಟತನ ಪ್ರದರ್ಶಿಸಿದೆ. ಇಸ್ಲಾಮಾಬಾದ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತ ಪಾಕಿಸ್ತಾನದ ಹವಾಮಾನ ಬದಲಾವಣೆ ಸಚಿವ ಮುಸಾದಿಕ್ ಮಲ್ಲಿಕ್, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಬರಬೇಕಾದ ನೀರಿನ ಪಾಲನ್ನ ಯಾರಾದ್ರೂ ಕಸಿದುಕೊಳ್ಳಲು ಬಂದ್ರೆ ಅಂತವರನ್ನ ಕೈಗಳನ್ನ ನಾವು ಕತ್ತರಿಸುತ್ತೇವೆ ಅಂತ ಭಾರತದ ಹೆಸರು ಉಲ್ಲೇಖಿಸದೆ ಬೆದರಿಕೆ ಹಾಕಿದ್ದಾರೆ. ಕಳೆದ ವರ್ಷ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದನಾ ದಾಳಿಯ ಬಳಿಕ ಭಾರತವು ಈ ಒಪ್ಪಂದವನ್ನು ಅಮಾನತುಗೊಳಿಸಿರುವುದು ಪಾಕಿಸ್ತಾನ ಈ ರೀತಿ ಹತಾಶೆಯಿಂದ ಪ್ರತಿಕ್ರಿಯಿಸಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವನ್ನ ಪರೋಕ್ಷವಾಗಿ ಟೀಕಿಸಿದ ಮುಸಾದಿಕ್ ಮಲ್ಲಿಕ್, ನೆರೆ ದೇಶದ ಪ್ರಧಾನಿಯವರ ಕೈಯಲ್ಲಿ ಒಂದು ನಲ್ಲಿ ಇದೆ, ಅವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದ 40-50% ಜನಸಂಖ್ಯೆ ಜೀವನಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಯಾರೋ ಒಬ್ರು ನಮ್ಮ ದೇಶದ ಆಹಾರ ಭದ್ರತೆ, 50% ಉದ್ಯೋಗ ಮತ್ತು 25% ಆರ್ಥಿಕತೆಯನ್ನ ನಿಯಂತ್ರಿಸಲು ನೋಡ್ತಿದ್ದಾರೆ. ಜಾಗತಿಕವಾಗಿ ಕೆಳಮಟ್ಟದ ಜಲಾನಯನ ಪ್ರದೇಶದ ದೇಶಗಳ ಹಕ್ಕಿನ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ನಾಳೆ ಪ್ರಶ್ನೆ ಮಾಡಲಿದ್ದೇವೆ ಅಂತ ಕಿಡಿಕಾರರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವು ಕಾನೂನುಬದ್ಧವಾಗಿದೆ, ಇದನ್ನ ಭಾರತ ಏಕಪಕ್ಷೀಯವಾಗಿ ರದ್ದುಗೊಳಿಸಲು ಅಥವಾ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ವಾದ ಮಾಡಿದ್ರು. ಅಲ್ಲದೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್, ನೀರು ನಮ್ಮ ಜೀವನಾಡಿ ಮತ್ತು ನಮ್ಮ ರೆಡ್ ಲೈನ್ ಅಂತ ಹಲವು ಬಾರಿ ಸ್ಪಷ್ಟಪಡಿಸಿದ್ದಾರೆ ಅಂತ ಅವರು ನೆನಪಿಸಿದ್ರು. ಮಚ್ಚು ಲಾಂಗು ಎಲ್ಲನೂ ಸಾವಕಂಡು ಇಟ್ಕೊಂಡಿರಿ. ನೀವೇ ಆಮೇಲೆ ಹೇಳಿದಿರಿ, ಯಾರಪ್ಪ ನೆರೆಯ ದೇಶದ ಪ್ರಧಾನಿ, ಸಿಂಧೂ ನದಿ ನೀರು ಬರೋದು ನಮ್ಮಿಂದಾನೆ, ಇನ್ನೇನು ಆಫ್ಘಾನಿಸ್ತಾನ ಬರ್ತದೇನ ಇಲ್ಲ ಸಮುದ್ರದಿಂದ ಬರ್ತದ? ನೇರವಾಗಿ ತಾಕತ್ತಿದ್ರೆ ಹೇಳ್ಬೇಕಾಯ್ತು, ನಮ್ಮ ನೀರನ್ನ ಭಾರತ ತಡೆದಿದೆ, ನಾವು ಒಬ್ಬಟ್ಟು ಕತ್ರಿಸಿ ನರೇಂದ್ರ ಮೋದಿ ಕೈ ಅಕಾಲ ಅಂತ ಹೇಳ್ಬೇಕಾಯ್ತು. ಅಷ್ಟು ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಇದಕ್ಕೂ ಮೊದಲು ನಿಮ್ಮ ದೇಶಕ್ಕೆ ಬಂದು ಬಿರಿಯಾನಿ ತಿನ್ಕೊಂಡು ಬೇರೆ ಬಂದಿರೋ ನರೇಂದ್ರ ಮೋದಿ ಒಯ್ಯ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿರೋ ದಿಢೀರ್ನ. ಹಾಗಾಗಿ ಕತ್ರಿಸಕ್ಕೆ ಪ್ರಾಣಿ, ಪಕ್ಷಿ, ಕುರಿ, ಕೋಳಿ ಎಲ್ಲ ಈಗೆಲ್ಲ ವಾರ್ ನಡೀತಾ ಇರೋದು ಮಿಸೈಲ್ಗಳ ಮೂಲಕ. ಇಲ್ಲ ಉಡಾಯಿಸ್ತೀವಿ ಅಂತ ಹೇಳ್ಬೇಕಾಯ್ತು, ಮತ್ತೆ ಆ ದೇಶನ ಉಡಾಯಿಸ್ಬಿಡ್ತೀನಿ ಅಂತ ಹೇಳ್ಬೇಕಾಯ್ತು, ಮೆಚ್ಬೋದಿತ್ತು. ಈ ಕರೆಕ್ಟಾಗಿ ನಮ್ಮ ದೇಶದ ಹೆಸರು ಮತ್ತೆ ಪ್ರಧಾನಿ ಹೆಸರು ಹೇಳ್ಬಿಟ್ಟು ಕತ್ರಿಸಿನ ಅನ್ನೋ ಧೈರ್ಯ ತಾಕತ್ತಿಲ್ಲ. ಯಾವ ಸೀಮೆ ಗುಡುಗೋದು ಪಡಗೋದು. ಇದಿಷ್ಟು ಇಂದಿನ ಸುದ್ದಿ. ಏನ್ ಹೇಳ್ತೀರಿ SIR ಬಗ್ಗೆ? ಎಲ್ಲರೂ ಮಿಸ್ ಮಾಡದೆ ವೋಟರ್ ಲಿಸ್ಟ್ ಅಲ್ಲಿ ಪರಿಷ್ಕರಣೆ ಆಗ್ತಿದೆ. ನಿಮ್ಮ ಹೆಸರುಗಳು ಇರಲಿ, ನೋಡ್ಕೊಳ್ಳಿ. ಮತದಾನದ ಹಕ್ಕನ್ನ ಮಿಸ್ ಮಾಡ್ಕೋಬೇಡಿ. ಗ್ಯಾರಂಟಿ ಮಿಸ್ ಆಗ್ಬಿಡುತ್ತೆ, ಆಮೇಲೆ ಗ್ಯಾರಂಟಿ ಯೋಜನೆ ಕಟ್ಟಾಗ್ಬಿಡುತ್ತೆ, ಅದನ್ನ ಇದು ಮಾಡಿ. ಅಂಡ್ ಏನನ್ಸುತ್ತೆ CM ಅವ್ರ ಎಷ್ಟು ದಿನದ ಜರ್ನಿ
ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪಾಕಿಸ್ತಾನದ ಈ ಸಚಿವ ಪುಂಟ್ ಪೋಕ್ ಈ ತರ ರಿಯಾಕ್ಟ್ ಮಾಡುವ ಮಂತ್ರಿ ಬಗ್ಗೆ ಏನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನ್ಯೂಸ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.